ಗಿಲ್ಲಿ ನಟ ತಮ್ಮ ನೇರ ನುಡಿಗೆ ಹೆಸರಾದವರು. ಆದರೆ ಆ ನೇರ ನುಡಿಯೇ ಈಗ ವಿವಾದ ಹುಟ್ಟಿಸಿದೆ. ಅಶ್ವಿನಿ ಗೌಡ, ರಿಷಾ ಮತ್ತು ಧ್ರುವಂತ್ 3 ಮಂದಿ ಒಂದಾಗಿ ಗಿಲ್ಲಿ ನಟನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಣಕು ಮಾತುಗಳಿಂದ ಮನಸ್ಸು ನೋಯಿಸುತ್ತಾರೆ ಎಂದಿದ್ದಾರೆ. ಆದರೆ ಗಿಲ್ಲಿ ನಟ ಹೇಳುತ್ತಾರೆ, ನೇರವಾಗಿ ಹೇಳುವುದರಿಂದ ನಿಮಗೆ ಬೇಸರ ಆಗಬಹುದು, ಆದರೆ ಅದು ನಾಟಕ ಅಲ್ಲ, ನಿಜ ಎಂದಿದ್ದಾರೆ. 3 ಮಂದಿ ಒಂದಾಗಿ ದಾಳಿ ಮಾಡಿದ್ರೂ ಗಿಲ್ಲಿ ನಟ ತಮ್ಮದೇ ಶೈಲಿಯಲ್ಲಿ ಅವರದ್ದೇ ಮಾತುಗಳನ್ನು ಬಳಸಿಕೊಂಡು ತಿರುಗೇಟು ನೀಡಿದ್ದಾರೆ. ರಿಷಾ ಹೇಳುತ್ತಾರೆ, ನಯ ನಾಜೂಕು ಕಲಿತುಕೋ. ಗಿಲ್ಲಿ ನಟ ತಕ್ಷಣ ಉತ್ತರ, ಅದು ನಿನ್ನಲ್ಲಿಯೇ ಕಾಣುವುದಿಲ್ಲ. ಧ್ರುವಂತ್ ಕೇಳುತ್ತಾರೆ, ಯಾರಾದರೂ ನಿನ್ನ ಬಗ್ಗೆ ಒಳ್ಳೆಯದನ್ನಾದರೂ ಮಾತಾಡ್ತಾರಾ? ಗಿಲ್ಲಿ ಮತ್ತೆ ಹಿಂತಿರುಗುತ್ತಾರೆ, ನಿನ್ನ ಬಗ್ಗೆ ತುಂಬಾ ಒಳ್ಳೆಯದು ಮಾತಾಡ್ತಾರಾ ಎಂದು. ಈ ವಾರ ಟಾಸ್ಕ್ಗಳಿಲ್ಲದ ಕಾರಣ ಸ್ಪರ್ಧಿಗಳ ಮಾತು, ನಡವಳಿಕೆ ಮತ್ತು ನಡೆನುಡಿ ಎಲ್ಲವೂ ಗಣನೆಗೆ ಬರಲಿದೆ. ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಅವರ ತೀರ್ಪು ಏನು ಎನ್ನುವುದು ಈಗ ಚರ್ಚೆಯ ವಿಷಯ. ಯಾರು ಸರಿ, ಯಾರು ತಪ್ಪು ಎಂಬ ಪ್ರಶ್ನೆಗೆ ಈ ಬಾರಿ ಕಿಚ್ಚ ಬಾಸ್ ಸ್ಪಷ್ಟ ಉತ್ತರ ಕೊಡಬೇಕೆಂದು ವೀಕ್ಷಕರು ಆಗ್ರಹಿಸುತ್ತಿದ್ದಾರೆ.